ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದರಲ್ಲೂ ಇನ್ಸ್ಟೆಂಟ್ ಆಗಿ 10 ರಿಂದ 15 ನಿಮಿಷದಲ್ಲೇ ನಿಮಗೆ ಪೇಡ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದನ್ನ ಮಿಲ್ಕ್ ಪೌಡರ್ ಉಪಯೋಗಿಸ್ಕೊಂಡು ಮಾಡ್ತಾ ಇರೋದ್ರಿಂದ ಫಟಾಫಟ್ ಅಂತ 10 ರಿಂದ 15 ನಿಮಿಷದಲ್ಲೇ ಬೇಗ ಪ್ರಿಪೇರ್ ಆಗೋಗುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿಗೆ ಮೊದಲು 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತೀನಿ. ಅದು ಹಾಕೊಳ್ತಿದ್ದ ಹಾಗೆ ಹಾಲಿನ ಪುಡಿ 250 ml ಕಪ್ಪಲ್ಲಿ 1 ಕಪ್ಪಷ್ಟು ಉಪಯೋಗಿಸ್ತಾ ಇದ್ದೀನಿ. ಇದೆರಡನ್ನು ತುಪ್ಪ ಹಾಲಿನ ಪುಡಿನ ಮಿಕ್ಸ್ ಮಾಡ್ಕೊಳ್ಳೋಣ. ಗ್ಯಾಸ್ ಫ್ಲೇಮು ಲೋ ಫ್ಲೇಮಲ್ಲೇ ಇರಲಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದ ಹಾಗೆ ಅರ್ಧ ಕಪ್ಪಷ್ಟು ಹಾಲು ಉಪಯೋಗಿಸ್ತಾ ಇದ್ದೀನಿ. ಹಾಲು ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ತಾ ಮಾಡ್ತಾ ಒಂಚೂರು ಗಂಟಿದ್ರೂ ಎಲ್ಲ ಅದು ಒಡ್ಕೊಂಡಂಗಾಗುತ್ತೆ. ಮಿಕ್ಸ್ ಮಾಡ್ತಾ ಮಾಡ್ತಾ ಹಿಂಗಂತ ಇದ್ರೆ ಗಂಟುಗಳೆಲ್ಲ ಹೊಡ್ಕೊಳಂಗಾಗುತ್ತೆ. ನೋಡಿ, ಇದು ತಳ ಬಿಡೋವರೆಗೂ ಚೆನ್ನಾಗಿ ಇದನ್ನು ಒಂಚೂರು ಗಟ್ಟಿಯಾಗೋವರೆಗೂ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರೋಣ. ಆದಷ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಗ ಸೀದೋಗ್ಬಿಡುತ್ತೆ ನಿಮಗೆ. ನೋಡಿ, 2 ರಿಂದ 3 ನಿಮಿಷದ ಒಳಗಡೆನೆ ನಿಮಗೆ ಈ ಸ್ಟೇಜ್ ಬಂದ್ಬಿಡುತ್ತೆ. ಫಟಾಫಟ್ ಅಂತ ಇದನ್ನ ಮಾಡ್ಕೊಂಡ್ಬಿಡ್ಬೋದು. ಈ ಟೈಮಲ್ಲಿ 1/4 ಕಪ್ಪು ಚೂರು 1 ಟೇಬಲ್ ಸ್ಪೂನ್ ಅಷ್ಟು ಕಮ್ಮಿ ಸಕ್ಕರೆ ಹಾಕೊಳ್ತಾ ಇದ್ದೀನಿ. ಈ ಸಕ್ಕರೆ ಹಾಕ್ಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸಕ್ಕರೆ ಹಾಕೊಳ್ತಿರೋ ಹಾಗೆ ಅದು ಕರಗಕ್ಕೆ ಶುರು ಆಗುತ್ತೆ. ನಂತರ ಪುನಃ ಗಟ್ಟಿಯಾಗಕ್ಕೆ ಶುರು ಆಗುತ್ತೆ. ಇದ್ರ ಜೊತೆಗೇನೆ ಇನ್ನೊಂದು 2 ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ಳೋಣ. ಇನ್ನೊಂದು 2 ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ತಳ ಬಿಡೋವರೆಗೂ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು. ಎಷ್ಟು ಫಾಸ್ಟಾಗಿ ಫಟಾಫಟ್ ಅಂತ ಆಗೋಗ್ಬಿಡುತ್ತೆ ಗೊತ್ತಾ ಈ ಪೇಡ ಅಂತೂ. ನಿಮ್ಮ ಮನೆಯಲ್ಲಿ ಹಾಲಿನ ಪುಡಿ ಸಕ್ಕರೆ ಒಂದಿದ್ರೆ ಸಾಕು, ತುಂಬ ಈಸಿಯಾಗಿ ಬೇಗ ಈ ಪೇಡ ಮಾಡ್ಕೊಂಡ್ಬಿಡ್ಬೋದು 10 ರಿಂದ 15 ನಿಮಿಷದ ಒಳಗಡೆನೆ. ಮಿಕ್ಸ್ ಮಾಡ್ತಾ ಮಾಡ್ತಾ ಸಕ್ಕರೆ ಹಾಕ್ತಿದ್ದ ಹಾಗೆ ಪುನಃ ತೆಳು ಆಗೋಯ್ತು ನೋಡಿ. ಇವಾಗ ಈ ಸಕ್ಕರೆ ಹಾಕ್ಕೊಂಡು ಇನ್ನೊಂದು 3 ರಿಂದ 4 ನಿಮಿಷ ಈ ಥರನೇ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು. ತಳ ಬಿಟ್ಟು ಬರುತ್ತೆ, ಗಟ್ಟಿ ಆಗುತ್ತೆ. ಆವಾಗ ಏಲಕ್ಕಿ ಪುಡಿ ಹಾಕೊಳ್ಳೋಣ. ಒಂದು 3 ರಿಂದ 4 ನಿಮಿಷ ನಾವು ಹಿಂಗೆ ಕೆದಕ್ತಿದ್ದ ಹಾಗೆ ನೋಡಿ ಇಷ್ಟು ಗಟ್ಟಿ ಥಿಕ್ನೆಸ್ ಬಂದಿದೆ. ಜೊತೆಗೆ ಅದು ತಳ ಎಲ್ಲ ಬಿಡಕ್ಕೆ ಶುರು ಆಗಿದೆ. ಇವಾಗ ಏಲಕ್ಕಿ ಪುಡಿ ಒಂದು 1/4 ಟೀ ಸ್ಪೂನ್ ಹಾಕೊಳ್ತಿದ್ದೀನಿ. ಹಾಕ್ಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಪೇಡ ನನಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ನೋಡ್ತಿದ್ದ ಹಾಗೆ ಟೆಕ್ಸ್ಚರು ಅದು ಗಟ್ಟಿ ಆಗಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಒಂಚೂರು ಕೈನ ಒದ್ದೆ ಮಾಡಿಕೊಂಡು ನಾನು ನೋಡ್ತೀನಿ. ನಿಮಗೆ ನೋಡ್ತಿದ್ದ ಹಾಗೇ ಅದರದ್ದು ಥಿಕ್ನೆಸ್ ಗೊತ್ತಾಗುತ್ತೆ. ಒಂಥರ ಹೇಗಿರಬೇಕು ಅಂದರೆ ಸಾಫ್ಟಾಗಿ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ಹದ ಬಂದಿರಬೇಕು. ಆ ಹದ ಬಂದಿದ್ದರೆ ಅದಾಗಿದೆ ಅಂತ ಅಂದ್ಬಿಟ್ಟು 7-8 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಹದ ಬಂದಿದೆ ನೋಡಿ. ಇದನ್ನು ಒಂಚೂರು ಹಿಂಗೆ ಪ್ಲೇಟ್ಗೆ ಹಾಕ್ಬಿಟ್ಟು ತಣ್ಣಗಾದ ನಂತರ ಉಂಡೆ ಕಟ್ಟಬೇಕು. ಅವಾಗ ನಿಮಗೆ ಉಂಡೆ ಕ್ಲೀನಾಗಿ ಬರ್ತಾ ಇದೆ ಅಂತ ಅಂದರೆ ಆಗಿದೆ ಅಂತ ಅರ್ಥ. ನೋಡಿ, ಇದನ್ನು ಕ್ಲೀನಾಗಿ ಹಿಂಗೆ ಅಂದ್ಕೊಂಡ್ರೆ ನೋಡಿ ಕ್ಲೀನಾಗಿ ಎಷ್ಟು ಚೆನ್ನಾಗಿ ಉಂಡೆ ಆಗ್ತಾ ಇದೆ. ಈ ಥರ ಹದ ಇರಬೇಕು ನಿಮಗೆ ಅಲ್ಲಿ ನೋಡ್ತಾ ಇದ್ದಾಗ ಗೊತ್ತಾಗ್ತಾ ಇದ್ದಾಗ. ನೋಡಿ, ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇದು ಒಂಚೂರು ಮುಟ್ಟೋಷ್ಟು ಬೆಚ್ಚಗಾಗಬೇಕು. ಆವಾಗ ಇದನ್ನು ಚೆನ್ನಾಗಿ ನಾದ್ಕೊಂಡು ಪೇಡದ ಆಕಾರಕ್ಕೆ ಕಟ್ಕೊಳ್ಳೋಣ. ನೋಡಿ, ಮುಟ್ಟೋಷ್ಟು ಬೆಚ್ಚಗಾದ್ಮೇಲೆ ಈ ಪೇಡನ ಚೆನ್ನಾಗಿ ನಾದ್ಕೋಬೇಕು. ಈ ಥರ ನಾದೋದ್ರಿಂದ ನೀವು ಪೇಡ ಉಂಡೆ ಕಟ್ತಿರಲ್ಲ ಆವಾಗ ಏನು ಒಂಚೂರು ಬಿರುಕು ಬಿಟ್ಕೊಳ್ಳಲ್ಲ. ಚೂರು ಕೈಗೆ ತುಪ್ಪ ಸೋರ್ಕೊಂಡು ನಾದೋದ್ರಿಂದ ಚೂರು ಕೈಗೆಯಲ್ಲಿ ಅಂಟಾಗದೆ ಏನೂ ಬರೋದಿಲ್ಲ. ಚೆನ್ನಾಗಿ ನಾದ್ಕೊಳ್ತೀನಿ ಇದನ್ನು 1-2 ರಿಂದ 3 ನಿಮಿಷ. ಎಲ್ಲ ಚೆನ್ನಾಗಿ ನಾದ್ಕೊಂಡ ನಂತರ ನೋಡಿ ಒಂದಿಷ್ಟು ದಪ್ಪ ಉಂಡೆ ತೊಗೊಂಡು ನಿಮ್ಗೆ ಯಾವ ಸೈಜ್ ಪೇಡ ಬೇಕು ಆ ಸೈಜ್ ಉಂಡೆ ತೊಗೊಂಡು ಜಸ್ಟ್ ಹಿಂಗೆ ಫ್ಲ್ಯಾಟ್ ಮಾಡಿದ್ರೆ ಸಾಕು. ಮಾಡಿಬಿಟ್ಟು ನಿಮ್ಗೆ ಇಷ್ಟವಾದ ಡ್ರೈ ಫ್ರೂಟ್ಸ್ನ ಮೇಲ್ಗಡೆ ಹಿಂಗೆ ಹಾಕೊಳ್ಳಿ. ಆವಾಗ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಪಿಸ್ತಾ, ಬಾದಾಮಿ ಅಥವಾ ಗೋಡಂಬಿ ಯಾವ್ದು ಬೇಕಾದರೂ ಒಂಚೂರು ಫ್ರೈ ಮಾಡಿಬಿಟ್ಟು ಹಾಕೊಳ್ಳಿ. ಇದೇ ಥರ ಎಲ್ಲ ಉಂಡೆಗಳನ್ನ ಕಟ್ಕೊಳ್ಳೋಣ. ನಾದ್ಕೊಂಡು ಎಲ್ಲ ಚೆನ್ನಾಗಿ ಉಂಡೆ ಕಟ್ಕೊಂಡು ನೋಡಿ ಈ ಥರ ಮೇಲ್ಗಡೆ ಬಾದಾಮಿ ಇಟ್ಕೊಂಡಿದ್ದೀನಿ. ಫಟಾಫಟ್ ಅಂತ 10 ರಿಂದ 15 ನಿಮಿಷದಲ್ಲಿ ನಿಮಗೆ ಪೇಡ ರೆಡಿ ಆಯಿತು. ಇದ್ರ ಟೇಸ್ಟ್ ಅಂತೂ ಹೇಗಿದೆ ಗೊತ್ತಾ? ನಂದಿನಿ ಪಾರ್ಲರಲ್ಲಿ ನಿಮಗೆ ಪೇಡ ಸಿಗುತ್ತಲ್ಲ ಸೇಮ್ ಅದೇ ಥರ ಟೇಸ್ಟ್ ಬರುತ್ತೆ. ನಿಮಗೆ ತುಂಬ ಹೊತ್ತು ಪೇಡ ಮಾಡೋದನ್ನು ಇನ್ಸ್ಟೆಂಟಾಗಿ 10 ರಿಂದ 15 ನಿಮಿಷದಲ್ಲೇ ಮಾಡೋದನ್ನು ತೋರಿಸಿದ್ದೀನಿ. ಮತ್ತೆ ತಡ ನಿಮ್ಮ ಮನೆಯಲ್ಲೂ ಕೂಡ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.